ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇಂದಿನ ಸಂಚಿಕೆ ಕೋರಿ ಯರಮಂಚನಾಯಕ. ಇವರು ಕೂಡ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಪ್ರಸಿದ್ಧರಾದವರು. ಈ ಸಂಚಿಕೆಯನ್ನು ಪಿ ತಿಪ್ಪೇಸ್ವಾಮಿ PTS ಮಾಸ್ಟರ್, ರಂಗಭೂಮಿ ಹಾಗೂ ನಾಟಕ ಸಂಗೀತ ನಿರ್ದೇಶಕರು, ರಾಜ್ಯ ಹಾಗೂ ವಾಲ್ಮೀಕಿ ಪ್ರಶಸ್ತಿ ವಿಜೇತರು. ಇಂದಿನ ಸಂಚಿಕೆಗೆ ಸ್ವಾಗತ ಸರ್. ನಿಮಗೆ ನಮಸ್ಕಾರ ವೀಕ್ಷಕರೇ. ಈ ದಿನ ಎಲ್ಲರಲ್ಲೂ ಬಹಳ ಪ್ರಸಿದ್ಧರಾದಂಥರೆ ಯಾರೂ ನಮ್ಮ ಸಾಂಸ್ಕೃತಿಕ ವೀರರು ಒಬ್ರಿಗಿನ್ನ ಒಬ್ಬರು ಅವರ ದೈವಭಕ್ತಿ, ಅವರ ಪ್ರಜಾನಿಷ್ಠೆ ಮತ್ತು ದೇವರ ಎತ್ತಿನ ಮೇಲೆ ಅವರು ಬಿಟ್ಟಿರ್ತಕ್ಕಂಥ ಭಕ್ತಿಯಿಂದ ಅವರು ಇವತ್ತು ನಮ್ಮಲ್ಲಿ ಸಾಂಸ್ಕೃತಿಕ ವೀರರಾಗಿ ಆರಾಧನೆಗೊಳ್ತಾ ಇದ್ದಾರೆ. ಇವತ್ತು ಜೀವಂತವಾಗಿದ್ದಾರೆ ನಮ್ಮ ಮಧ್ಯೆ. ಅಂಥದ್ರಲ್ಲಿ ಕೋರಿ ಯರಮಂಚನಾಯಕ ಅಂತಕ್ಕಂಥವ್ರು ಭಾಳ ಪ್ರಸಿದ್ಧವಾದವರು. ಕೋರಿ ಅಂದರೆ ನಾವು ಕಂಬಳಿನ ಅಂತೀವಿ, ಕಂಬಳಿನ ಕೋರಿ ಅಂತ ಹೇಳ್ತೀವಿ. ಮ್ಯಾಸಮಂಡದಲ್ಲಿ ಕಂಬಳಿ ಬಹಳ ಪವಿತ್ರವಾದಂತಹ ವಸ್ತು. ಎಲ್ಲ ನಮ್ಮ ಹಿಂದಿನ ಯಜಮಾನರನ್ನ ಎಲ್ಲರನ್ನು ತಗೊಂಡ್ರು ಕೂಡ ಕಂಬಳಿಯನ್ನು ಒದ್ಕೊಳ್ತಾ ಇದ್ದರು, ಕಂಬಳಿಯನ್ನು ಧಾರ್ಮಿಕ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದರು. ಈಗಲೂ ಕೂಡ ನಮ್ಮ ಮ್ಯಾಸಮಂಡದಲ್ಲಿ ಪ್ರತಿಯೊಂದು ಗದ್ದಿಗೆ ಹಾಸಲಿ, ವೀಳ್ಯ ತಿದ್ದಲಿ, ಈ ಕಂಬಳಿ ಅಂತಕ್ಕಂಥದ್ದು ಬಹಳ ಪವಿತ್ರವಾದಂತಹ ಒಂದು ವಸ್ತ್ರ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಅದಕ್ಕೆ ಈತನನ್ನು ಕೋರಿ ಯರಮಂಚನಾಯಕ ಅಂತ ಕರೆದರು. ಈ ಕೋರಿ ಯರಮಂಚನಾಯಕನ ಐತಿಹ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನೊಂದಷ್ಟು ಅವರ ಹಿನ್ನೆಲೆಯನ್ನು ಹೇಳಬೇಕು. ಮುಂಚೆ ಹೇಳಿದಾಗೆ ಶುಕ್ಲಮಲ್ನಾಯಕ ದಾನಸಾಲಮ್ಮನಿಗೆ ಸೂರ್ಯನ ಅಂಶದಿಂದ ಕುಂಬಳ ಬೀಜದಲ್ಲಿ 6 ಜನ ಸಹೋದರರಾದರು ಅಂತಂದು ಹೇಳಿದ್ದೆ. ಅದರಲ್ಲಿ ರೆಪ್ಪಲ ಸೂರ್ಯ ಅಥವಾ ಸೂರ್ಯರಾಜ, ಕನಕಧರ್ಮರಾಜ, ತಿಪ್ಪಂಡೆ ರಾಜ, ಬಾನುಕೋಟಿ ರಾಜ, ಗ್ಯಾರೆ ಬೈಯಪ್ಪ ರಾಜ, ಗೊರ್ಲು ಬೈಯಪ್ಪ ರಾಜ ಅಂತಂದು. ಇವರನ್ನು ಸಂಪಾದಿಸಲಿಕ್ಕೆ ಅಕ್ಕರಾಯಮ್ಮ ಅಂತಕ್ಕಂಥ ಅಕ್ಕ ಇದ್ಲು, ಪೆದ್ದಕ್ಕರಾಯಮ್ಮ ಅಂತ ಆಕೆ ಹೆಸರು. ಆಕೆ ಈ ಮಕ್ಕಳನ್ನು ಸಲಸ್ತಾ ಇದ್ಲು. ಇವರೆಲ್ಲರೂ ಕೂಡ ಅಲ್ಲಿ ಹೊರಗಡೆ ಪ್ರಪಂಚವನ್ನು ನೋಡಿರಲಿಲ್ಲ. ಒಂದು ನೆಲಮಾಳಿಗೆಯಲ್ಲಿ ಈ 6 ಜನ ತಮ್ಮಗಳನ್ನು ಈಕೆ ಸಾಕ್ತಾಯಿದ್ಲು. ಸಾಕಿಬಿಟ್ಟು ಏನು ಮಾಡಬೇಕು ನಾನು ಅಂತ ಈ ಅಮ್ಮ ಯೋಚನೆ ಮಾಡಿ ಅಲ್ಲೇ ಗುಪ್ತಗಿರಿ ಅಂತಕ್ಕಂಥ ಒಂದು ಊರಲ್ಲಿ ಗುಪ್ತಗಿರಿ ಗಂಧರ್ವ ವಂಶದ ಬೊಮ್ಮಂತ ರಾಜ ಅಂತ ಬುಟಕಲ್ ದೊರೆ ಇದ್ದ. ಗುಪ್ತಗಿರಿ ಬೊಮ್ಮಂತ ರಾಜ ಅಂತ ಆತನ ಹತ್ರ ಹೋಗಿಬಿಟ್ಟು ನಾನು ಬೇಸಾಯ ಮಾಡಬೇಕು, ನನಗೆ ಕಡಲೆ ಕಾಳು ಕೊಡ್ರಿ ಅಂತ ಕೇಳ್ತವೆ. ಅವನ್ನ ತಗೊಂಬಂದು ಬಂಡೆಗಳ ಮೇಲೆ ಆಕೆ ಕಡಲೆನ ಚೆಲ್ತವೆ. ಅವು ಸೊಗಸಾಗಿ ಉಟ್ಕೊಂಡ್ಬಿಡ್ತವೆ. ಅವು ಸೊಗಸಾಗಿ ಕಡಲೆ ಬೆಳೆ ಬಂದಮೇಲೆ ಅವು ಬರ್ತಿದ್ದಂಗೆ ಪೈರು ಕಟಾವು ಬರ್ತಿದ್ದಂಗೆ ಅವು ಯಾವ ಬಂದು ಏನು ಎತ್ತುಗಳು ಯಾತದ ತಿಂದು ಹೋಗ್ತಿರ್ತವೆ. ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ ನಮ್ಮ ಬೆಳೆ, ಏನಪ್ಪ ಇದು ಹಿಂಗೆ ನಾಶ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಆಕೆ ಗುಪ್ತಗಿರಿಗೆ ಹೋಗ್ಬಿಟ್ಟು ಅಲ್ಲಿ ಬೊಮ್ಮಂತ ರಾಜನ ಮಗನನ್ನು ಕರ್ಕೊಂಬರ್ತಾಳೆ. ಅವನು ಎರ್ರಿಪೋತು ಕರಿ ಬೊಮ್ಮಂತ ರಾಜು ಅಂತ. ಅದನ್ನ ಕರ್ಕೊಂಬಂದು ಆ ಕಡಲೆ ಹೊಲಕ್ಕೆ ಕಾವಲಿಡ್ತಾಳೆ. ಈಕೆ ಪಾರ್ವತ್ಯಂಶ ಪೆದ್ದಕ್ಕರಾಯಮ್ಮ ಬೇರೆ ಅಲ್ಲ. ಒಂದು ಉಕ್ಕಿನ ಚಾಟಿಯನ್ನು ಮಾಡಿ ಅವ್ರ ನೆಂಟರಾಗಬೇಕು ಇವರಿಗೆ, ಮಾವನಿಗೆ ಕೊಡ್ತಾಳೆ. ಯಾರಿಗೆ? ಎರ್ರಿಪೋತು ಕರ್ರಿ ಬೊಮ್ಮಂತ ರಾಜನಿಗೆ. ಸರಿ, ಈತ ಹೊಲದಲ್ಲಿ ಕಾಯ್ತಾ ಇರ್ತಾನೆ. ಸರಿ 3-4 ಗಂಟೆ ಅಷ್ಟೊತ್ತಿಗೆ ಕುದುರೆಗಳು ಬಂದುಬಿಟ್ಟು ಆ ಕಡಲೆ ಹೊಲವನ್ನು ಮೇದ್ಕೊಂಡು ಹೋಗ್ತಾ ಇರ್ತಾರೆ. ಆ ಕುದುರೆಗಳೆಲ್ಲ ಕೂಡ ಗರ್ಭಧರಿಸಿದ್ದು. ಯಾವಾಗ ಇವನು ಎಷ್ಟೋ ಮಣಿವಿನ ಒಂದು ಉಕ್ಕಿನ ಚಾಟಿಯಿಂದ ಚಳಿತನೋ ಅದು ಸಿಡ್ಲಾರ್ಗಿಬಿಡುತ್ತೆ, ದೊಡ್ಡ ಶಬ್ದವಾಗಿಬಿಡ್ತವೆ.
ಆ ಕುದುರೆಗಳು ಗಾಬರಿ ಆಗಿಬಿಟ್ಟು ಆ ಪಿಂಡ್ಗಳನ್ನು ಆ ಹೊಲದಲ್ಲೇ ಬಿಟ್ಬಿಟ್ಟು ತ್ಯಜಿಸ್ಬಿಟ್ಟು ಹೋಗ್ಬಿಡ್ತವೆ. ಆ ಕುದುರೆಗಳು ಯಾವುವಲ್ಲ, ಸೂರ್ಯನ ಕುದುರೆಗಳು. ಸರಿ, ಇಷ್ಟೆಲ್ಲ ಆಯ್ತಲ್ಲ. ಇವರೆಲ್ಲ ಆಗಲೇ 4-5 ವರ್ಷದ ಹುಡುಗರಾಗಿದ್ದರು. ಹೊರಗಡೆ ಕರ್ಕೊಂಬರ್ತಾಳೆ ಅವರಕ್ಕ ಪ್ರಪಂಚ ನೋಡಲಿ ಅಂತ. ಅವರು ಹೊರಗಡೆ ಬರ್ತಿದ್ದಂಗೆ ಸೂರ್ಯನ ನೋಡ್ತಾರೆ. ಅಕ್ಕ ಏನಿದು ಹಣ್ಣು ಇಷ್ಟು ಚೆನ್ನಾಗಿದೆ ಕೆಂಪಾಗಿ, ಏನು ಅದು? ನಮಗಳ ತಾತಯ್ಯ ಇಲ್ಲ, ನಾವು ತಾತನ ನೋಡ್ಬೇಕಲ್ಲ ನಾವು. ಎಲ್ಲನೂ ಉಂಟೇನಪ್ಪ ಅಂತ. ಇಲ್ಲ, ನಾವು ಹೋಗಬೇಕು, ತಾತನ ನೋಡಲೇಬೇಕು ಅಂತ. ಅಷ್ಟೊತ್ತಿಗೆ ಪಿಂಡುಗಳು ಇರ್ತಾವಲ್ಲ, 6 ಕುದುರೆಗಳು ಇರ್ತಾವಲ್ಲ, ಸೂರ್ಯನ ಕುದುರೆಗಳು ಇಲ್ಲಿ. ಆ ಕುದುರೆಗಳ ಮೇಲೆ ಹೋಗ್ಬಿಡ್ತಾರೆ, ಸೂರ್ಯನ ಹತ್ರ ನೋಡ್ಬೇಕು ನಮ್ಮ ತಾತನ ಅಂತ. ಹೋದಾಗ ಪರಮಾತ್ಮ ರಥದ ಮೇಲೆ ಬರ್ತಿರ್ಬೇಕಾದ್ರೆ ಈ ಮಕ್ಕಳು ಬರೋದು ನೋಡಿಬಿಟ್ಟು ಆತ ಇವರು ಅನ್ಯಾಯವಾಗಿ ಭಸ್ಮ ಆಗೋಗ್ಬಿಡ್ತಾನೆ ನನ್ನ ಪ್ರಜ್ವಲಕ್ಕೆ ಅಂತ ರಥವನ್ನು ಹಿಂದಕ್ಕೆ ತಿರುಗಿಸ್ಬಿಡ್ತಾನೆ. ಪಾಲ್ ಸಮುದ್ರಕ್ಕೆ ಮುಳುಗ್ಬಿಡುತ್ತೆ ರಥ. ಜಗತ್ತು ಕತ್ಲಾಗ್ಬಿಡ್ತು. ಹೀಗೆ ಅಯ್ಯೋ ನನ್ನ ತಮ್ಮಗಳ ಮೇಲೆ ಹೋಗ್ಬಿಟ್ರಲ್ಲಪ್ಪ, ಇಡೀ ಜಗತ್ತಿಗೆ ಕತ್ಲಾಯ್ತಲ್ಲಪ್ಪ, ಹೆಂಗೆ ಮಾಡೋದು ಅಂತ ಮಾಮ ಇರ್ತಾನಲ್ಲ ಏರಿಪೋತು ಕರಿಬೊಮ್ಮಂತ ರಾಜನ ಕರೆದ್ಬಿಟ್ಟು, ನೋಡು ಹಿಂಗೆ ಹುಡುಗರು ಹಿಂಗೆಲ್ಲ ಮೇಲೆ ಹೋಗ್ಬಿಟ್ರು, ಸೂರ್ಯನೇ ಉದಿಸ್ಲಿಲ್ಲ, ಜಗತ್ತಿಗೆ ಕತ್ಲಾಗೈತಲ್ಲ, ಹೆಂಗೆ ಮಾಡ್ತೀಯ ಅಂತ, ನೀನೇನಾದರೂ ಮಾಡಿ ಬೆಳಕು ಮಾಡಬೇಕು ಹೋಗಿ ಅಂತ. ಆಗ ಇವನು ಎರಿಪೋತು ಕರಿಬೊಮ್ಮಂತ ರಾಜ ಮೇಲೆ ಕಾರ್ಬಿಟ್ಟು ಡೊಕ್ಕೆ ಬಗಿತಾನೆ. ಡೊಕ್ಕೆ ಬಗೆದು ನೆಣ ಇರುತ್ತಲ್ಲ, ಆ ನೆಣದಲ್ಲಿ ಬೆಂಕಿ ಹಚ್ಚಿ ಬೆಳಕು ಮಾಡಿಕೊಂಡು ಇಡೀ ಜಗತ್ತಿಗೆ ಬೆಳಕು ಹಚ್ಚಿದ. ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇವತ್ತು ಕೂಡ ಕಂಪ್ಲದೇವ್ರ ಜಾತ್ರೆಯಲ್ಲಿ ಎರ್ರಿಪೋತು, ಎರ್ಬೋತ್ಲರ್ ಅಂದರೆ ಯರಮಂಚ ನಾಯಕ, ಎರ್ರಿಪೋತು ಅಂದರೆ ಬುಟ್ಟುಗ್ಲನವನು. ಇವನ ಅನುಯಾಯಿಗಳು ಇವತ್ತು ಕೂಡ ದೇವಸ್ಥಾನದ ಮುಂದೆ ಕತ್ತಿ ತಗೊಂಡು ಹಿಂಗೆ ಆಹು ಅಂತ ಹಾಕ್ಕೊತಾರೆ ಡೊಕ್ಕೆ ಬಗೆದಿದ್ದಕ್ಕೆ. ಸರಿ, ಜಗತ್ತಿಗೆಲ್ಲ ಇದು ಮಾಡಿಬಿಟ್ನಲ್ಲ. ಮತ್ತು ಹಾಗಾದರೆ ಈ ನಾವು ಪ್ರತಿ ನಮ್ಮ ಮ್ಯಾಸ್ ಮಂಡಲದಲ್ಲಿ 12 ಗುಡಿಕಟ್ಟುಗಳಲ್ಲಿ ವರ್ಷಕ್ಕೊಂದು ಸರಿ ನಾವು ಗುಗ್ರಿ ಬೇಯಿಸ್ತೀವಿ. ಆ ಗುಗ್ರಿಯಲ್ಲಿ ಹುಳ್ಳಿಕಾಳು, ಕಡಲೆಕಾಳು ಎಲ್ಲ ಇರುತ್ತಲ್ಲ, ಅದನ್ನು ನಾವು ಯಾರಿಗೆ ಅರ್ಪಿಸೋದು? ತಿನ್ನಕ್ಕಲ್ಲ, ಸೂರ್ಯನ ಕುದುರೆಗಳಿಗೆ ಅರ್ಪಿಸ್ತಕ್ಕಂಥ ಅದು ನೈವೇದ್ಯ. ಯಾಕೆಂದ್ರೆ ಬಂದು ಅಲ್ಲಿ ತಿಂತಿದ್ವಲ್ಲ ಕಡಲೆ ಹೊಲದಲ್ಲಿ, ಆ ಕುದುರೆಗಳಿಗೋಸ್ಕರನೇ ನಾವು ರಾತ್ರಿಯೆಲ್ಲ ಹುಳ್ಳಿಕಾಳು ಬೇಯಿಸಿ ಬೆಳಿಗ್ಗೆ ಸೂರ್ಯನ ಪಾಡ್ಯ ಮಾಡ್ತೀವಿ ನಾವು. ಸೂರ್ಯನ ಪಾಡ್ಯ ಅಂದರೆ ಸೂರ್ಯನ ನಮಸ್ಕಾರ ಮಾಡ್ತೀವಿ ನಾವು. ಪ್ರತಿಯೊಂದು ಗುಡಿಕಟ್ಟುಗಳಲ್ಲಿ ಗುಗ್ರಿ ಆಗಿದ್ದ ಮಾರನೇ ದಿನ ಸೂರ್ಯನಿಗೆ ಹೋಗಿ ಸೂರ್ಯನ ಮಗ್ ತಗೊತಾರೆ. ಆ ನೈವೇದ್ಯನ ಆತನಿಗೆ ಅರ್ಪಿಸ್ತಾರೆ. ನಾವು ಸೂರ್ಯನ ಬಿಟ್ಟು ಏನೂ ಇಲ್ಲ ನಮ್ಮದು ಪ್ರಕೃತಿ. ಅದಕ್ಕೋಸ್ಕರನೇ ನಾವು ಗುಗ್ರಿ ಕಾಳನ್ನು ನಾವು ತಿನ್ನಲಿಕ್ಕೇನಲ್ಲ, ಅವು ಸೂರ್ಯನ ಕುದುರೆಗಳಿಗೇ ನಾವು ಅದನ್ನ ನೈವೇದ್ಯ ಮಾಡಲಿಕ್ಕೆ ಇವನ್ನು ಇದು ಮಾಡ್ತೀವಿ ಅಂತ. ಸರಿ, ಎಷ್ಟೊತ್ತಂತಿರ್ತಾನೆ ಸೂರ್ಯ, ಬರಲೇಬೇಕಾ? ಬಂದಾಗ ಯಾರೋ ನೀವು ಅಂತ ಕೇಳ್ತಾರೆ. ನಾನು ನೀವೆಲ್ಲ ನೀವು ಮೊಮ್ಮಕ್ಕಳವು ಹಿಂಗೆ ಅಂತ. ನಿನ್ನ ಅಂಶದಾಗ ಹುಟ್ಟಿದ್ದೀವಿ ನಾವು, ನಮ್ಮ ಅಂಶದಲ್ಲಿ ಹುಟ್ಟಿದ್ದು ನಿಜವಾದರೆ ಈ ಸಿಂಹಾಸನ ಏರ್ರಿ ಅಂತ ಹೇಳ್ತಾನೆ. ಹೋಗ್ತಾ ಏರ್ತಾರೆ, ಅವ್ರು ಏನೂ ಆಗಲ್ಲ, ಯಾಕಂದ್ರೆ ಅದನ್ನ ಅಂಶದಿಂದ ಹುಟ್ಟಿದ್ದಾರೆ ಇವರು. ಆವಾಗ ಭಾಳ ಸಂತೋಷಪಟ್ಟು ಅನೇಕ ಕಟಾರಿಗಳನ್ನು ಸೂರ್ಯ ಅವರಿಗೆ ಮೊಮ್ಮಕ್ಕಳಿಗೆ ಕೊಟ್ಟು ಕಳಿಸ್ತಾನೆ. ಆ ಕಟಾರಿಗಳನ್ನೆಲ್ಲ ಇವರು ತಗೊಂಡು ಹೋದರು ಭೂಮಿಗೆ. ಹಿಂದೆ ಹೇಳಿದ್ನೆಲ್ಲ, ನಮಗೆ ನಂದಿಯಮ್ಮ ಕೊಟ್ಟಿರ್ತಕ್ಕಂಥ ದೇವ್ರ ಒಡಿಗಳೇ ಬೇರೆ. ಒತ್ತಿನ ಕಾಲು ಪಂಡೆ, ಬಂಗಾರದ ಕೊಳಲು, 1 ಮಣಿಮೆ ತೂಕದ ಗಂಟೆ, ಬೌನಾಸಿ, ಸಾಲಿಗ್ರಾಮಗಳೆಲ್ಲ ಆಕೆ ಕೊಟ್ಟಳು ಬ್ರಾಹ್ಮಣರಾಯಮ್ಮ. ಸೂರ್ಯನಿಂದ ನಮ್ಮರೆಲ್ಲ ಕಟಾರಿಗಳು ತಗೊಂಡು ಬಂದರು. ಆ ಕಟಾರಿಗಳೆಲ್ಲ ತಗೊಂಬಂದು ಒಬ್ಬೊಬ್ಬರು ಒಂದೊಂದು ಕಡೆ ನಿಂತರು.
ಅಷ್ಟೊತ್ತಿಗೆಲ್ಲ ಇವರೆಲ್ಲ ದೊಡ್ಡವರಾದಮೇಲೆ ಅವ್ರ ಅಕ್ಕ ಎಲ್ಲ ಕಂಪಳನ ಹಂಚಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾಳೆ ಪೆದ್ದಕ್ಕರಾಯಮ್ಮ. ಆಗ ಹಂಚಬೇಕಾದ್ರೆ ಇಲ್ಲೇ ನಾಗನಟ್ಟಿ ಹತ್ರನೇ ಈ ಕಂಪಳದ ಜವಾಬ್ದಾರಿ ಎಲ್ಲ ಹಂಚಿದ್ದ ಆಯಮ್ಮ ಪೆದ್ದಕ್ಕರಾಯಮ್ಮ. ಆಯಮ್ಮ ಬರೋದಕ್ಕಿಂತ ಮುಂಚೆ ಇಲ್ಲಿ ಅನೇಕ ಅಜ್ಜಿಗಳಿದ್ದರು. ಅರವಜ್ಜಿ, ತರಟಜ್ಜಿ, ನಲ್ಲಟಜ್ಜಿ, ಪಾಲಜ್ಜಿ, ಇವರೆಲ್ಲರೂ ಕೂಡ ಅಜ್ಜಿಗಳು ಅಂತ ಆಗ ಕರೆಸ್ಕೊಂಡಿದ್ರು. ಯಜಮಾನರು ಇಲ್ಲಿದ್ದರು. ಅವ್ರನ್ನೆಲ್ಲ ಕರೆಸಿ ಅವ್ರ ಮುಂದೆ ತನ್ನ ತಮ್ಮಗಳಿಗೆ ಭಾಗವನ್ನಾಗಿ ಮಾಡಿಕೊಡ್ತಾರೆ. ಇವರೆಲ್ಲ ಅಲ್ಲಿಂದ ಬಂದುಬಿಟ್ರಲ್ಲ, ಕಟಾರಿಗಳನ್ನ ತಗೊಂಬಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕಡೆ. ಈ ಬಾನಕೋಟಿ ರಾಜ ಅಂತಕ್ಕಂಥವನು ಬಂಗಾರು ಬಾನಕೋಟೆ ಅಂತಕ್ಕಂಥ ಒಂದು ಕೋಟೆಯನ್ನು ಕಟ್ಕೊಂಡು ಅಲ್ಲಿ ಇದ್ದ. ಈ ಬಾನಕೋಟಿ ರಾಜನಿಗೆ ಪೆದ್ದಪ್ಪ ರಾಜ ಅಂತ ಒಬ್ಬ ಮಗ. ಈ ಪೆದ್ದಪ್ಪ ರಾಜನ ಮಗನೇ ನಮ್ಮ ಕಥಾನಾಯಕ ಕೋರಿ ಯರಮಂಚ ನಾಯಕ. ಈ ಕೋರಿ ಯರಮಂಚ ನಾಯಕ ಒಂದು ಕಡೆ ಆದರೆ ಇವರೆಲ್ಲ ಮಲ್ನಾಯಕನ ಸಂತೆಯರು. ಮಂದರಾಜ ಏನು ಮಾಡ್ತಾನೆ, ಗುಪ್ತಗಿರಿ ಬೊಮ್ಮಂತರಾಜನ ಮಗಳಿರ್ತಾಳೆ ಪ್ರಮಳಾದೇವಿ. ಪ್ರಮಳಾದೇವಿಯನ್ನು ಗುಪ್ತಗಿರಿ ಬೊಮ್ಮಂತರಾಜ ಮಂದರಾಜನ ಕೊಡ್ತಾನೆ. ಮಂದರಾಜನಿಗೆ ಮಕ್ಕಳಾಗ್ತಾರೆ. ಅವನೇ ಕಾಮಗೇತಿ. ಇಲ್ಲಿ ಯರಮಂಚ ನಾಯಕ ಮತ್ತು ಕಾಮಗೇತಿ ಭಾವ ಭಾಮೈದುನ. ಇವತ್ತು ಕೂಡ ಕಾಮಗೇತ್ಲರು ಯಾವುದೇ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ರು ಕೂಡ ಕೋರಿ ಯರಮಂಚ ನಾಯಕ ದೊರೆಯನ್ನು ಮುಂದೆ ಇಟ್ಕೊಂಡು ಕಾರ್ಯ ಮಾಡ್ತಾರೆ. ಹೀಗೆ ಯರಮಂಚ ನಾಯಕ ಭಾಳ ದೊಡ್ಡ ಸಾಂಸ್ಕೃತಿಕ ವೀರ. ನಾವೇನು 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲ ಕುಲಗಳನ್ನು ಜಾತಿ ನಿರ್ಮೂಲನೆ ಮಾಡಿ ಎಲ್ಲರಿಗೂ ಲಿಂಗಧಾರಣೆ ಮಾಡಿದನೋ ಹಾಗೆ ಈತನ ಕಾಲದಲ್ಲಿ ಕುಲ ಇಲ್ದರಿಗೆ ಕುಲ, ದೇವರು ಇಲ್ದರಿಗೆ ದೇವರು, ಯಾವುದೇ ಜಾತಿ ಎಣಿಸದೆ ಈತ ಕಂಪಳವನ್ನು ಸಂಘಟನೆ ಮಾಡ್ಕೊಂಬಂದ. ಅದಕ್ಕೆ ಸಂಘಟನೆ ವ್ಯಾಸಮಂಡಲದ ಎಲ್ಲೆಲ್ಲೋ ಹರಿದು ಹಂಚೋಗಿತ್ತು. ಎಲ್ಲೆಲ್ಲೋ ಒಂದೊಂದು ಗುಂಪು ಎಲ್ಲೆಲ್ಲೋ ಇದ್ದರು. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ದೇವರ ಆಶ್ರಯದಲ್ಲಿ ನಾವೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ವಿಶಾಲವಾದಂಥ ಉದ್ದೇಶ ಯರಮಂಚ ನಾಯಕನಿಗಿತ್ತು. ಆ ಕೆಲಸ ಈತ ಮಾಡಿ ತೋರಿಸಿದ. ಆದ್ದರಿಂದ ನಾವು ಬಸವಣ್ಣರ ಒಂದು ಕಾರ್ಯಗಳೇನಿದ್ವು ಅದನ್ನೆಲ್ಲ ಈತ ಅನುಸರಿಸಿದ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ನಮ್ಮ ಸಂಘಟನೆನ ಮಾಡಿದ ಅಂತ ನಾವು ಹೇಳ್ತೇವೆ. ಹೀಗೆ ಯರಮಂಚ ನಾಯಕ ಮತ್ತು ಕಾಮಗೇತಿಗಳಲ್ಲಿ 9 ಜನ ಇದ್ದಾರೆ. ಆ 9 ಮುತ್ತಿಗೆಯರು ಅಂತಾರೆ, 9 ಅಜ್ಜನವರು ಅಂತಾರೆ. ಮುಂದೆ ಮಲ್ಲನಾಯಕ, ಇವನು ದೊರೆ ಮಲ್ಲನಾಯಕನವರು. ಯಾರು? ಯರಮಂಚ ನಾಯಕ. ಕಾಮಗೇತ್ಲವರು ಮಂದ್ಲರವರು, ಗೊತ್ತಾಯ್ತಾ? ಪೂಜಾರಿ ದೊರೆ. ಅವರಲ್ಲಿ ಯರ್ಬಮ್ಮನವರು ಬುಡ್ಬೋರ್ನವರು, ಗೇಜುಗುಡ್ಲು ಬಿದ್ದುಡ್ಲು, ಕಗ್ಗಲ್ಲಡು ಪರಮೇಶ್ನೋಡು, ಕಗ್ಗಲ್ಲಡು ಮಾಸಲೋಡು, ಮಲ್ಲೂರಡು ಪರಮೇಶ್ನೋಡು, ನಲ್ಟಬ್ಬರು ಅಂತ 9 ಜನ ಇದ್ದಾರೆ. ಈ ಬುಡ್ಬೋರ್ನೋಡು ಅಂತ ಏನಿದನೋ ಅವನ್ನ ದಳಪತಿಯನ್ನಾಗಿ ಮಾಡ್ಕೊಂಡ ತನ್ನಿಂದೆ ಕಾಮಗೇತಿ ಇದರಲ್ಲಿ. ಅವನು ಕರ್ಕೊಂಡು ಸಂಘಟನೆ ಮಾಡೋಕ್ಕೆ ಈತ ಹೊರಟ. ಯಾಕೆ ಹೊರಟ? ಅವಾಗಿನ ನಮ್ಮದು ಭಾಳ ಸಣ್ಣ ಕಂಪಳ. ಒಂದೊಂದು ಕಡೆನೇ ಒಂದು ಕಡೆ ಇದ್ದರು. ಈಗ ಮಳೆಲರೇ ಒಂದು ಕಡೆ ಇದ್ದರು, ಬುಡ್ಗ್ಲರೇ ಒಂದು ಕಡೆ ಇದ್ದರು, ಪಾಮುಡ್ಲರೇ ಒಂದು ಕಡೆ ಇದ್ದರು. ಇವ್ರನ್ನೆಲ್ಲ ಸೇರಿಸಿ ಕಾಪು ಕಂಪಳ. ಈ ಕಂಪಳಕ್ಕೆಲ್ಲ ಒಂದು ದೇವರು ಅನ್ನೋ ವಿಶಾಲ ಒಂದು ಉದ್ದೇಶ ಇಟ್ಕೊಂಡು ಈತ ಸಂಘಟನೆ ಮಾಡಲಿಕ್ಕೆ ಹೊರಟ. ಹಾಗಾಗಿ ಅನೇಕ ಅಡಚಣೆಗಳು ಕೂಡ ಈತನ ಎದುರಿಸಬೇಕಾದಂಥ ಸಂದರ್ಭ ಬರುತ್ತೆ. ಆದರೂ ಈತ ಬಿಡೋದಿಲ್ಲ. ತನ್ನ ಉದ್ದೇಶವನ್ನು ಈತ ಈಡೇರಿಸಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ ಮತ್ತು ಸಾಧನೆ ಮಾಡ್ತಾನೆ. ಹೀಗೆ